ಶಾಸಕರಿಂದ ಕಮಿಷನ್ಗೆ ನಮ್ಮ ಮೇಲೆ ಒತ್ತಡ ಇದೆ. ಸಿಎಂ ಒಂದ್ ವೇಳೆ ಒಪ್ಕೊಂಡ್ರೆ ಆ ಶಾಸಕರುಗಳ ಹೆಸರನ್ನ ನಾವು ಬಹಿರಂಗ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಳೆ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲೇ ಬಾಕಿ ಹಣ ಹೆಚ್ಚು ಬರಬೇಕಾಗಿದೆ ಗುತ್ತಿಗೆದಾರರಿಗೆ. ಹಿಂದಿನ ಸರ್ಕಾರಕ್ಕಿಂತ 3 ಇಲಾಖೆಯಲ್ಲಿ ಕಮಿಷನ್ ಹೆಚ್ಚಾಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈಗ ಎಲ್ಲಾ ಗುತ್ತಿಗೆದಾರರು ವಿಷ ಕುಡಿಯುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಬಾಕಿಗಾಗಿ ಖರ್ಗೆ ರಾಹುಲ್ ಗಾಂಧಿಗೂ ಪತ್ರವನ್ನ ಬರೀತೀವಿ, ಬೆಂಗಳೂರಲ್ಲಿ ಮತ್ತಷ್ಟು ವಿಚಾರವನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ಕೋಲಾರದಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಕಿ ಇರುವಂತ 37,000 ಕೋಟಿ ರೂಪಾಯಿ ಬಿಲ್ ಬಿಡುಗಡೆ ಮಾಡಲಿ ಅಂತ ಒತ್ತಾಯಿಸಿ ಮಾರ್ಚ್ 6ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತಾನೂ ಕೂಡ ಮಂಜುನಾಥ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮಗೆ ಸುಮಾರು 36,000 ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ. 3 ವರ್ಷದ್ದು 37,000 ಕೋಟಿ 3 ವರ್ಷದ್ದು ಪೆಂಡಿಂಗ್ ಬಿಲ್ ಇದ್ದಾವೆ. ಸರ್ಕಾರ ಇವತ್ತು ನಾಳೆ ನಾಡಿದ್ದು ಇದು ಯಾವುದು ಏಪ್ರಿಲು ಡಿಸೆಂಬರು ಅನ್ಕೊಂತಾನೆ ಬರ್ತಾ ಇದೆ. ಈ ಸರ್ಕಾರ ಬಂದ ನಂತರ ನಮಗೆ ಕಾಂಟ್ರಾಕ್ಟ್ಗಳಿಗೇನೋ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ, ಏನೋ ನಮಗೇನೋ ಮಾಡಿಬಿಡ್ತಾರೆ, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತಾರೆ ಅಂತಂದು ಹೇಳಿ ಇಟ್ಕೊಂಡಿದ್ವಿ. ನಾವು ಯಾವುದಕ್ಕೂ ಪರ್ಸೆಂಟೇಜ್ ಫಿಕ್ಸ್ ಮಾಡಲ್ಲ. ಈಗೇನಾಗ್ತಿದೆ ಅಂದರೆ ಈಗಲೂ ಏನು ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಹಳೆ ಸರ್ಕಾರಕ್ಕಿಂತ ಹಣ ಬಿಡುಗಡೆ 3 ವರ್ಷದ್ದು ಪೇಮೆಂಟ್ ಬಿಡುಗಡೆದಕ್ಕೆ ಅವರು ಹಳೆ ಸರ್ಕಾರಕ್ಕೆ ಜಾಸ್ತಿನೇ ತಗೊಳ್ತಾರೆ. ನಾವು ಹಂಗೆ ಹಿಂದೆ ಹೇಳ್ದಂಗೆ, ಯಾಕೆಂದರೆ ನಮ್ಮಲ್ಲಿ 1.5 ಲಕ್ಷ ಜನ ಕಾಂಟ್ರಾಕ್ಟ್ ಇದ್ದಾರೆ, ಎಲ್ಲ ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ಗಳು. ನಾವೇನಾದ್ರು ಈಗ ಅದನ್ನೇ ವಿಷಯ ಎತ್ಕೊಳಕ್ಕೆ ಹೋದರೆ ಮತ್ತೆ ಈಗ ನಮ್ಮದು 37,000 ಹಂಗೆ ಇನ್ನೊಂದು 2 ವರ್ಷ ಹಂಗೆ ಮುಲ್ಕಿ ಬಿದ್ದುಬಿಡುತ್ತೆ. ನಾವು ಈಗ ರಾಜ್ಯಪಾಲರಿಗೆ ಒಂದು ಲೆಟ್ರ್ ಬರ್ತಿದ್ದೀವಿ, ಆಮೇಲೆ ಖರ್ಗೆ ಸಾಹೇಬ್ರಿಗೆ ಒಂದು ಲೆಟ್ರ್ ಬರಿತೀವಿ 6ನೇ ತಾರೀಕು ನೋಡಿಕೊಂಡು, ರಾಹುಲ್ ಜಿಗೂ ಒಂದು ಲೆಟ್ರ್ ಬರಿತೀವಿ. ನಾವು ಹಿಂದೆ ನೀವು ಇದೇ ಥರನೇ ಆಪಾದನೆ ಮಾಡಿದರೆ ಈಗ ಬಂದು ಮಧ್ಯದಲ್ಲಿ ನಮ್ಮ ಸಾಲ್ವ್ ಮಾಡಿಕೊಡಿ ಅಂತೇಳಿ ಅವ್ರಿಗೆ ಲೆಟ್ರ್ ಬರಿತಾ ಇದ್ದೀವಿ. ನಾವು ನಮಗೆ ಸುಮಾರು 36,000 ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ. 3 ವರ್ಷ ಗುತ್ತಿಗೆದಾರರಿಂದ ಕಮಿಷನ್ ಕೇಳುವಂತ ಆರೋಪ ಏನ್ ಮಾಡಲಾಗಿದೆ, ಕಮಿಷನ್ ದಂಧೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಪ್ರತಿ ತಿಂಗಳು ಹಣವನ್ನ ರಿಲೀಸ್ ಮಾಡಲಾಗ್ತಾ ಇತ್ತು, ನನ್ನ ಕಾಲದಲ್ಲಿ ಯಾರು ಕಮಿಷನ್ ಆರೋಪ ಮಾಡಿರಲಿಲ್ಲ. ಈಗ ಗುತ್ತಿಗೆದಾರರು ಸಾಲ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ನಲ್ಲಿ ಒಡವೆ ಎಲ್ಲ ಅಡವಿಟ್ಟು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಹಾಗಾದ್ರೆ ಈ ಸರ್ಕಾರ ಏನು ಮಾಡ್ತಾ ಇದೆ? ಗುಂಡ್ಲುಪೇಟೆಯಲ್ಲಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ, ಅಂದ್ರೆ ತಮ್ಮ ಕಾಲದ ಆಡಳಿತವನ್ನು ಕಂಪೇರ್ ಮಾಡಿದ್ದಾರೆ. ಮೊನ್ನೆ 18ರಲ್ಲಿ ಏನಿದೆ, ಯಾವ್ಯಾವ ರೀತಿಯಲ್ಲಿ ಈ ಕಮಿಷನ್ ದಂಧೆ ನಡೀತಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಥರ ಈ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಅಂತಕ್ಕಂಥದ್ದು ನನಗೂ ಅರಿವಾಗಿದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು 30-31ನೇ ತಾರೀಕು ಹಣ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ನಾನಿದ್ದಂಥ 2005-6-7ರಲ್ಲಿ ಮುಖ್ಯಮಂತ್ರಿ ಏನಿದ್ದೆ, ಮೊನ್ನೆ 18ರಲ್ಲಿ ಏನಿದ್ದೆ, ನನ್ನ ಕಾಲದಲ್ಲಿ ಯಾವುದೇ ಒಬ್ಬ ಗುತ್ತಿಗೆದಾರರು ನಮಗೆ ಹಣ ಬಿಡುಗಡೆ ಆಗಲಿಲ್ಲ, ಇವತ್ತು ಕಮಿಷನ್ ಕೇಳ್ತಾ ಇದ್ದಾರೆ ಹಣ ಬಿಡುಗಡೆ ಮಾಡಲಿಕ್ಕೆ ಅಂತಕ್ಕಂಥ ಸದ್ಯ ನನ್ನ ಸರ್ಕಾರದಲ್ಲಿ ಹೇಳಲಿಲ್ಲ ಯಾರನ್ನು. ಈಗ ಇದೆಲ್ಲ ಏನು ನಡೀತಾ ಇದೆ, ಈಗ ಸರ್ಕಾರ ಇವತ್ತು ಹಲವಾರು ಕುಟುಂಬಗಳಲ್ಲಿ ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಮಕ್ಕಳ ಒಡವೆ ಎಲ್ಲ ಬ್ಯಾಂಕ್ಗಳಲ್ಲಿಟ್ಟು ಸಾಲ ಮಾಡಿ ಕೆಲಸ ಮಾಡಿ ಇವತ್ತು ಅವ್ರು ಯಾರು ಒಂದು ಸಣ್ಣ ಕೆಲಸ ಮುಂದೆ ಮಾಡೋ ಪರಿಸ್ಥಿತಿಲಿಲ್ಲ. ಈಗಾಗಲೇ 2 ವರ್ಷದಿಂದ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಕಮಿಷನ್ನು ಅಂತ ಹೇಳಿ ದೊಡ್ಡ ದೊಡ್ಡ ಪಬ್ಲಿಸಿಟಿ ಮಾಡ್ಕೊಂಡೇ ಬಂದರು, ಇವರಿಗೆ 40% ಕಮಿಷನ್ ತಗೋತಾರೆ ಅಂತ ಹೇಳಿ. ನೀವು 2.5 ವರ್ಷದಲ್ಲಿ ನೀವು ಮಾಡ್ತಿರೋದೇನು?